ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘ ತ್ರಿರತ್ನಗಳಿಗೆ ನಮಿಸುತ್ತ, ಪರಮ ಪೂಜ್ಯ ಬೋಧಿಸತ್ವ ಭಾವಸಾಹೇಬರ ಪಾದಗಳಿಗೆ ನಮಿಸುತ್ತ, ಪೂಜ್ಯ ಮನೋರಕಿತ ಬಂತೇಜಿಯವರ ಪಾದಗಳಿಗೆ ನಮಿಸುತ್ತ, ಎಲ್ಲ ಧಮ್ಮ ಪದಗಳಿಗೆ ಈ ಭಾನುವಾರದ ಧಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಧಮ್ಮ ಚರ್ಚೆಯನ್ನು ನಾವು ಮಾಡೋಣ. ಮಧ್ಯಮ ನಿಕಾಯ 1ನೇ ಸಂಪುಟ 13ನೇ ಸುತ್ತ, ದುಃಖ ರಾಶಿಯ ದೀರ್ಘವಾದ ಸುತ್ತ, ಮಹಾದುಃಖ ಕಂದ ಸುತ್ತ ಅಂತ ಸುತ್ತದ ಹೆಸರು. ಮಧ್ಯಮ ನಿಕಾಯ ಫಸ್ಟ್ ವಾಲ್ಯೂಮ್ 13ನೇ ಸುತ್ತ. ಈ ದುಃಖಗಳು ಅಂತಂದ್ರೆ ಏನು ಎಲ್ರಿಗೂ ಗೊತ್ತು, ಆದರೆ ಇನ್ನು ಸ್ವಲ್ಪ ಆಳವಾಗಿ ನಾವು ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ. ಭಗವಾನ್ ಬುದ್ಧರು ಒಮ್ಮೆ ಜೇತವನದ ಅನಾಥ ಪಂಡಿತ ಜೇತವನದಲ್ಲಿ ತಂಗಿರ್ತಾರೆ. ಅಲ್ಲಿ ತಂಗಿದ್ದಾಗ ಈ ಪೂರ್ವಾಹ್ನ ಅಂದರೆ ಬೆಳಗಿನ ಸಮಯ ಎಲ್ಲ ಭಿಕ್ಕುಗಳು ಪಿಂಡಪಥಕ್ಕೆ ಹೋಗ್ತಾರಲ್ಲ, ಅಂದರೆ ಆಹಾರ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗ್ತಾರೆ. ಅವತ್ತಿನ ದಿನ ಆಹಾರ ದಾನವನ್ನು ಸ್ವಲ್ಪ ಬೇಗ ಮಾಡ್ತಾರೆ. ಸ್ವೀಕಾರ ಮಾಡಿ ಅವರು ಸ್ವಲ್ಪ ಬೇಗ ಜೇತವನಕ್ಕೆ ಬಂದಿರ್ತಾರೆ. ಜೇತವನಕ್ಕೆ ಬಂದಿದ್ದಾಗ ಅವರು ಮನಸ್ಸಿನಲ್ಲಿ ಬರ್ತದೆ, ಇವತ್ತು ಬೇಗ ನಾವು ವಾಪಸ್ ಬಂದಿದ್ದೀವಿ ಆಹಾರ ದಾನವನ್ನು ತೆಗೆದುಕೊಂಡು, ನಾವ್ಯಾಕೆ ಈ ಪಕ್ಕದಲ್ಲಿ ಬೇರೆ ಬೇರೆ ಧರ್ಮವನ್ನು ಅನುಸರಣೆ ಮಾಡ್ತಕ್ಕಂತಹ ಪರಿವ್ರಾಜಕರಿರ್ತಾರೆ, ಅವರ ಹತ್ರ ನಾವು ಸ್ವಲ್ಪ ಕುಶಲೋಪರಿಯನ್ನು ವಿಚಾರಿಸ್ಕೊಂಡು ಬರಬಾರದು ಅಂತ ಅಂದ್ಬಿಟ್ಟು ಅವ್ರಿಗೆ ಮನಸ್ಸಿನಲ್ಲಿ ಬರುತ್ತೆ. ಹಾಗೆ ಅವರು ಪಕ್ಕದಲ್ಲಿರ್ತಕ್ಕಂತಹ ಅವರ ಒಂದು ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರ ಕುಶಲೋಪರಿಯನ್ನು ವಿಚಾರ ಮಾಡಿ ಒಂದು ಕಡೆ ಕುಳಿತುಕೊಳ್ತಾರೆ. ಆಗ ಅವರು ಆ ಸ್ವಾಮೀಜಿಗಳು ಕೇಳ್ತಾರೆ ಅವರಿಗೆ, ನಾವು ಈ ಬೇರೆ ಮತಗಳ ಪರಿವ್ರಾಜಕರು ಏನು ಹೇಳ್ತಾರೆ ಅಂದರೆ ಆಯುಷ್ಮಂತಾರೆ, ಶ್ರವಣ ಗೌತಮರು ಅಂದರೆ ಗೌತಮ ಬುದ್ಧರು ಕಾಮಗಳ ಪರಿಪೂರ್ಣ ಅರಿವನ್ನು ತಿಳಿಯಪಡಿಸುತ್ತಾರೆ. ಕಾಮಗಳು ಅಂತಂದರೆ ಅದನ್ನು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಈ ರೂಪಗಳ ಪರಿಪೂರ್ಣ ಅರಿವನ್ನು ತಿಳಿಯಪಡಿಸುತ್ತಾರೆ. ಹಾಗೆ ಮತ್ತೆ ಈ ವೇದನೆಗಳ ಪರಿಪೂರ್ಣ ಅರಿವನ್ನು ತಿಳಿಸ್ತಾರೆ. ಹಾಗೆಯೇ ನಾವು ಕೂಡ ಈ ಕಾಮಗಳ ಬಗ್ಗೆ ಹೇಳ್ತೀವಿ, ರೂಪಗಳ ಬಗ್ಗೆ ಹೇಳ್ತೀವಿ, ಮತ್ತೆ ವೇದನೆಗಳ ಬಗ್ಗೆ ಹೇಳ್ತೀವಿ. ನಮಗೆ ನಾವು ಹೇಳ್ತಕ್ಕಂಥದ್ದಕ್ಕೆ ಅವ್ರು ಹೇಳ್ತಕ್ಕಂಥದ್ದಕ್ಕೆ ಏನು ವ್ಯತ್ಯಾಸ ಇದೆ, ಏನು ವ್ಯತ್ಯಾಸ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಾಮೀಜಿಗಳು ಹೇಳ್ತಾರೆ. ಆಗ ಇವರು ಅಷ್ಟು ಭಿಕ್ಕುಗಳಿಗೆ ಉತ್ತರ ಕೊಡೋದಿಲ್ಲ. ಅವರು ಅದನ್ನು ಗಂಭೀರವಾಗಿ ಅವ್ರ ಹತ್ರ ಚರ್ಚೆನೂ ಕೂಡ ಮಾಡೋದಿಲ್ಲ. ನಮಸ್ಕಾರ ಮಾಡಿ ಅವರಿಗೆ ಭಗವಂತ ಬುದ್ಧರ ಹತ್ರ ನಾವು ವಿಚಾರವನ್ನು ತಿಳಿಯೋಣ ಅಂತ ಅಂದ್ಬಿಟ್ಟು ಅವರು ವಾಪಸ್ ಬರ್ತಾರೆ. ಬುದ್ಧರು ಜೇತವನದ ಗಂಧ ಕುಟಿ, ಭಗವಾನ್ ಬುದ್ಧರು ವಾಸಿಸ್ತಕ್ಕಂತಹ ಒಂದು ಕುಟೀರಕ್ಕೆ ಅವರು ಕೂಡ ಗಂಧ ಕುಟಿ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಸುಗಂಧ ದ್ರವ್ಯಗಳಿಂದ ಯಾವಾಗಲೂ ಕೂಡ ಘಮಗುಡ್ತಾ ಇರ್ತದೆ. ಹಾಗಾಗಿ ಅವರೆಲ್ಲೇ ವಾಸ ಮಾಡಿದ್ರು ಕೂಡ ಅದನ್ನು ಗಂಧ ಕುಟಿ ಅಂತ ಹೇಳ್ತಾರೆ. ಜೇತವನದಲ್ಲಿ ಇವತ್ತಿನ ದಿನ ನೀವು ಹೋದರೆ ಅಷ್ಟಾವಸ್ಥೆಯಲ್ಲಿ ಅದಿದೆ. ಅದು ಭಗವಾನ್ ಬುದ್ಧರು ಉಳ್ಕೊಂಡಿದ್ದಂತಹ ಸ್ಥಳ. ಅದು 7 ಅಂತಸ್ತಿನ ಒಂದು ಕುಟೀರ ಆಗಿತ್ತು. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಇವತ್ತಿನ ದಿನ ಟೆಕ್ನಾಲಜಿ ಅಂತ ಹೇಳ್ತೀವಿ. 2600 ವರ್ಷಗಳ ಹಿಂದೆ ಅನಾಥ ಭಗವಾನ್ ಬುದ್ಧರಿಗೆ 7 ಅಂತಸ್ತಿನ ಒಂದು ಕಟ್ಟಡವನ್ನು ಕಟ್ಟಿಕೊಂಡಿದ್ದ. ಈವನ್ ಭಗವಾನ್ ಬುದ್ಧರು ಇದ್ರಲ್ಲ ಅರಮನೆ, ಅವರು ಸಿದ್ಧಾರ್ಥ ಗೌತಮ ಆದಾಗ, ಬೋಧಿಸತ್ವ ಸಿದ್ಧಾರ್ಥ ಗೌತಮ ಆಗಿದ್ದಾಗ ಇದ್ದಂತಹ ಅರಮನೆಯನ್ನು ಕೂಡ 7 ಅಂತಸ್ತಿನ ಅರಮನೆ. ಈವನ್ ಅವರ ಮಾವ ಅಂದರೆ ಯಶೋಧ ಮಾತೆಯ ತಂದೆಯ ಅರಮನೆ ಕೂಡ 7 ಅಂತಸ್ತಿನ. ಅವನು ಅಲ್ಲಿಂದಲೇ ಬಿದ್ದು ತೀರ್ಕೊಂಡಿದ್ದು ಅಲ್ವಾ, ರೈಟ್. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಬುಕ್ಕುಗಳು ಭಗವಾನ್ ಬುದ್ಧರಿಗೆ ಒಂದಿಸಿ ಒಂದು ಕಡೆ ಕೂತ್ಕೊಂಡು ಇದನ್ನು ಹೇಳ್ತಾರೆ. ಭಗವಂತರೇ, ಈ ಥರ ನಾವು ಪಕ್ಕದ ಆಶ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಆಶ್ರಮದಲ್ಲಿ ಸ್ವಾಮೀಜಿಗಳು ನಮಗೆ ಈ ಥರ ಪ್ರಶ್ನೆಯನ್ನು ಮಾಡಿದ್ರು. ಗೌತಮರು ಕಾಮಗಳ ಪರಿಪೂರ್ಣ ಅರಿವನ್ನು ತಿಳಿಸ್ತಾರೆ, ರೂಪಗಳ ಪರಿಪೂರ್ಣ ಅರಿವನ್ನು ತಿಳಿಸ್ತಾರೆ, ವೇದನೆಗಳ ಪರಿಪೂರ್ಣ ಅರಿವನ್ನು ತಿಳಿಸ್ತಾರೆ. ನಾವು ಕೂಡ ಅದನ್ನೇ ಹೇಳ್ತೀವಿ. ನಮಗೆ ಅವರಿಗೆ ವ್ಯತ್ಯಾಸ ಏನಿದೆ ಅಂತ ಅಂದ್ಬಿಟ್ಟು ಕೇಳಿದ್ರು. ಅದಕ್ಕೆ ನಮಗೆ ಉತ್ತರ ಹೇಳಲಿಕ್ಕೆ ಗೊತ್ತಾಗಲಿಲ್ಲ. ಅದರ ಪರಿಪೂರ್ಣ ಇದನ್ನು ವ್ಯತ್ಯಾಸ ಏನಿದೆ ಅಂತಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಡ್ತಾರೆ.
ಹೇ ಆಯುಷ್ಮಂತರೇ, ಕಾಮಗಳಿಂದ ತೃಪ್ತಿ ಹೇಗೆ? ಮತ್ತೆ ಕಾಮಗಳಿಂದ ಅಪಾಯ ಹೇಗೆ? ಮತ್ತೆ ಕಾಮಗಳಿಂದ ಬಿಡುಗಡೆ ಹೇಗೆ? 3 ಸ್ಟೇಜ್. ಓಕೆ, ಕಾಮಗಳಿಂದ ತೃಪ್ತಿ ಹೇಗಾಗ್ತದೆ, ಕಾಮಗಳಿಂದ ಅಪಾಯ ಏನೇನಿದೆ, ಕಾಮಗಳಿಂದ ಬಿಡುಗಡೆಯನ್ನು ನಾವು ಯಾವ ಥರ ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಕೇಳಬೇಕು. ಅದೇ ರೀತಿ ರೂಪದ ತೃಪ್ತಿ ಹೇಗೆ, ರೂಪದ ಅಪಾಯ ಏನು, ರೂಪದ ಬಿಡುಗಡೆ ಹೇಗೆ, ವೇದನೆಯ ತೃಪ್ತಿ ಹೇಗೆ, ವೇದನೆಯ ಅಪಾಯ ಏನು, ಮತ್ತು ವೇದನೆಗಳ ಬಿಡುಗಡೆಯನ್ನು ನಾವು ಹೇಗೆ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ನೀವು ಅವರಿಗೆ ಕೇಳಬೇಕು ಅಂತ ನೋಡಿರ್ತಾರೆ. ಆ ಕೇಳಿದಾಗ ಉತ್ತರವನ್ನು ಕೊಡ್ಲಿಕ್ಕಾಗುತ್ತಾ? ಈ ಉತ್ತರಗಳನ್ನು ಹೇಳಬೇಕು ಅಂದರೆ ಪರಿಪೂರ್ಣ ಪ್ರಜ್ಞೆ ಇದ್ದರೆ, ಬೋಧಿಯನ್ನು ಪಡೆದುಕೊಂಡಿದ್ದವರಿಗೆ ಮಾತ್ರ ಸಾಧ್ಯ, ಅರ್ಹಂತರಾದವರಿಗೆ ಮಾತ್ರ ಸಾಧ್ಯನೇ ಹೊತ್ತು ಬೇರೆಯವ್ರಿಗೆ ಸಾಧ್ಯ ಇಲ್ಲ. ನಾವೇನೆಲ್ಲ ಹೇಳ್ತಾ ಇದ್ದೀವಿ ಇದು ತ್ರಿಪೀಠಕದಲ್ಲಿದೆ, ನಾವು ಹೇಳ್ತಾ ಇದ್ದೀವಿ. ಇದು ಪ್ರಜ್ಞೆಯಿಂದ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಬುದ್ಧಿವಂತಿಕೆಯಿಂದ ಹೇಳ್ತಾ ಇರ್ತಕ್ಕಂಥದ್ದು. ಆ ಪ್ರಜ್ಞೆಯ ಲೆವೆಲ್ಗೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ, ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಓಕೆ, ಅದನ್ನು ಡೀಟೇಲಾಗಿ ಹೇಳ್ತಾರೆ. ಮತ್ತೆ ಅದಕ್ಕೆ ಅವರಿಂದ ಉತ್ತರವನ್ನು ಕೊಟ್ಟರೆ ಆವಾಗ ಸರಿಯಾದ ಉತ್ತರ ಏನು ಅಂತಕ್ಕಂಥದ್ದನ್ನು ನೀವು ಅಸೆಸ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಮೊದಲನೇದು ಯಾವುದು? ಕಾಮಗಳ ಕಂಪ್ಲೀಟ್ ಅರಿವು. ಕಾಮಗಳ ಕಂಪ್ಲೀಟ್ ಅರಿವು 3 ಸ್ಟೇಜಲ್ಲಿ. ಕಾಮಗಳು ಅಂತಂತಂದ್ರೆ ಏನು? ಮೊದಲನೇದು ಕಾಮಗಳು ಅಂತಂದರೆ ಈ 5 ಇಂದ್ರಿಯ ವಸ್ತುಗಳೇನಿದಾವಲ್ಲ, ವಸ್ತುಗಳು ಮತ್ತು ವಿಷಯಗಳು ಎರಡೂ ಕೂಡ. ಓಕೆ, ಅವನ್ನ ಕಾಮಗಳು ಅಂತ ಭಗವಾನ್ ಬುದ್ಧಗಳು ಕರೀತಾರೆ. 5 ರೀತಿಯ ಕಾಮತತ್ವಗಳಿವೆ. ಯಾವ್ಯಾವುದು? ಕಣ್ಣಿನಿಂದ ತಿಳಿಯಬಹುದಾದಂತಹದ್ದು, ಮತ್ತೆ ಅದು ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಅದು ಗುಣಗೊಳಿಸುವಂತಹದ್ದಿರ್ಬೋದು, ಪ್ರಿಯವಾದದ್ದಿರ್ಬೋದು, ಕಾಮ ಸಂಬಂಧವಾದದ್ದಿರ್ಬೋದು, ಅಥವಾ ರಾಗವನ್ನು ಉತ್ತೇಜಗೊಳಿಸುವಂತಹದ್ದಿರ್ಬೋದು. ಓಕೆ, ಅದೇ ರೀತಿ ಕಿವಿಯಿಂದ ಕೇಳ್ತಕ್ಕಂತಹ ಶಬ್ದ, ಅದೇ ರೀತಿ ನಾಲಿಗೆಯಿಂದ ನಾವು ಮಾಡ್ತಕ್ಕಂತಹ ರುಚಿ, ಮೂಗಿನಿಂದ ವಾಸನೆ, ದೇಹದಿಂದ ಸ್ಪರ್ಶ, ಇವುಗಳನ್ನ ಕಾಮತಂತುಗಳು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಹಾಗಾದ್ರೆ ಇವುಗಳ ತೃಪ್ತಿ ಹೇಗಾಗುತ್ತೆ? ಈ ತೃಪ್ತಿಯ ಬಗ್ಗೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ ಡೀಪ್ ಆಗಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮನಸ್ಸಿಗೆ, ಎಲ್ಲಿಗೆ ಹೋಗ್ತದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ ಅಲ್ವಾ. ಯಾವಾಗ ನಮಗೆ ನಮ್ಮ ಮನಸ್ಸಿನ ಪ್ರತಿ ಹಂತದಲ್ಲೂ ನಾವು ಏನು ಮಾಡ್ತಾ ಇದ್ದೀವಿ? ಕಂಡೀಷನ್ ಮಾಡ್ತಾ ಇದ್ದೀವಿ. ಪ್ರತಿ ಚಿತ್ತವನ್ನು ನಾವು ಕಂಡೀಷನ್ ಮಾಡ್ತಾ ಇದ್ದೀವಿ. ಚಿತ್ತಗಳನ್ನು ಯಥಾರ್ಥವಾಗಿ ನಾನು ನೋಡ್ತಾ ಇಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅದು ವೇದನೆಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು ವೇದನೆ ಬಂದ ತಕ್ಷಣ ನಾವು ಅದರಿಂದ ಒಂದು ಪ್ರಪಂಚವನ್ನೇ ಕ್ರಿಯೇಟ್ ಮಾಡ್ತೀವಿ. ನಮಗೆ ಹಿಂದಿನ ಒಂದು ಮೆಮೊರಿ ಪವರಿಂದ ಅದು ನಮ್ಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಮನಸ್ಸು ಅದನ್ನು ಹೆಚ್ಚು ಗ್ರಹಿಸ್ತಾ ಹೋಗುತ್ತೆ, ಅದಕ್ಕೆ ಕಂಡೀಷನ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಈ ಕಣ್ಣಿನಿಂದ ನಮಗೆ ಇಷ್ಟ ಆಗ್ತಕ್ಕಂತಹ ವಿಚಾರಗಳು ಯಾವ್ದಾದ್ರು ಇತ್ತು ಅಂತಂದಾಗ ನಮ್ಮ ಮನಸ್ಸು ಅದರಿಂದ ಹೋಗ್ತಾ ಹೋಗುತ್ತೆ. ನಾಲಿಗೆಗೆ ರುಚಿ ನಮಗೆ ಇಷ್ಟ ಆಯಿತು, ಯಾವುದಾದ್ರು ಒಂದು ಬಿರಿಯಾನಿ ಅಥವಾ ನಮಗೆ ಇಷ್ಟ ಆಗ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡಿದಾಗ ನಾವು ಅದರಿಂದ ಮನಸ್ಸನ್ನ ತೆಗೆದುಕೊಂಡು ಹೋಗ್ತೀವಿ. ನಾವು ಅನ್ಕೊಳ್ತೀವಿ ಮನಸ್ಸಿನಲ್ಲಿ ಏನಂತ, ಇದರಿಂದ ನನಗೆ ತೃಪ್ತಿ ಆಯಿತು ಅಂದ್ಬಿಟ್ಟು. ಅದು ಕೇವಲ ಕಾಲ್ಪನಿಕ, ಆದರೆ ಅದು ಗೊತ್ತಿಲ್ಲ ನಮಗೆ. ಅದರಿಂದ ತೃಪ್ತಿ ಆಯಿತು ಅಂತ ಅಂದ್ಬಿಟ್ಟು ಅನ್ಕೋತೀವಿ. ಅದೇ ರೀತಿ ಕಿವಿಗೆ ಒಂದು ಇಂಪಾದ ಸಂಗೀತ ಮಾಡಿದಾಗ ನನಗೆ ಇಷ್ಟ ಆಗ್ತಕ್ಕಂಥದ್ದು ನಿಮ್ಗೆ ಇಷ್ಟ ಆಗಬೇಕು ಅಂತ, ಆದರೆ ಅದು ಆ ಚಿತ್ತದ ಲೆವೆಲಲ್ಲಿ ಏನು ಮಾಡ್ತೀವಿ? ನಮ್ಮ ಒಂದು ಪ್ರಪಂಚವನ್ನು ಕ್ರಿಯೇಟ್ ಮಾಡ್ತೀವಿ. ಅದರಿಂದ ನನಗೆ ತೃಪ್ತಿ ಆಯಿತು ಅಂತಕ್ಕಂತಹ ಭಾವನೆಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಲ್ವಾ. ಅದೇ ರೀತಿ ವಾಸನೆ, ನನಗೆ ಇಷ್ಟ ಆಗ್ತಕ್ಕಂಥ ವಾಸನೆ ಬೇರೆಯವ್ರಿಗೆ ಇಷ್ಟ ಆಗದೆ ಇರ್ಬೋದು. ನನಗೆ ಇಷ್ಟ ಆಗ್ತಕ್ಕಂಥದ್ದು ನನಗೆ ಇಷ್ಟ ಆಗುತ್ತೆ, ನನಗೆ ಇಷ್ಟ ಆಗದೆ ಇರ್ತಕ್ಕಂಥದ್ದು ಬೇರೆಯವ್ರಿಗೆ ಇಷ್ಟ ಆಗಿರ್ಬೋದು. ಓಕೆ, ಆದರೆ ಆ ಪ್ರಪಂಚವನ್ನು ಅವರು ಈ ಕಾಮಗಳ ಮೂಲಕ ಇಷ್ಟಪಡುವ ರೀತಿಯಲ್ಲಿ ಅದನ್ನು ತೃಪ್ತಿಪಡಿಸ್ತಾ ಇರ್ತಾರೆ. ಒಂದು ಇಷ್ಟ ಆಯಿತು ಅಂದರೆ ಅದರ ಹಿಂದೆ ಹೋಗ್ತಾ ಇರ್ತಕ್ಕಂಥದ್ದು, ಅದನ್ನೇ ತೃಪ್ತಿಪಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಓಕೆ, ಈ ರೀತಿ ನಮಗೆ ಮುದಗೊಳಿಸುವಂತಹದ್ದು, ಪ್ರಿಯವಾದದ್ದು, ಕಾಮ ಸಂಬಂಧವಾದದ್ದು, ರಾಗವನ್ನು ಉತ್ತೇಜನಗೊಳಿಸ್ತಕ್ಕಂತಹದ್ದು ನಾವು ಪ್ರತಿ ಹಂತದಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಸ್ಪರ್ಶಗಳಿರ್ಬೋದು, ಕೂತ್ಕೊಂಡಿದ್ದೀರಾ, ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿದ್ದೀರಾ, ನಿಮಗೆ ನೋವಾಗ್ತಾ ಇದೆ, ಅದು ಇಷ್ಟ ಆಗುತ್ತಾ? ಇಷ್ಟ ಆಗೋದಿಲ್ಲ. ಏನು ಮಾಡ್ತಾರೆ? ಪೊಸಿಷನ್ ಚೇಂಜ್ ಮಾಡ್ತಾರೆ. ಪೊಸಿಷನ್ ಚೇಂಜ್ ಮಾಡಿದಾಗ ಸ್ವಲ್ಪ ಹಿತಕರ ಅನಿಸುತ್ತೆ, ಮತ್ತೆ ಅದು ಪರ್ಮನೆಂಟ್ ಆಗಿರುತ್ತಾ? ಅದಿರೋದಿಲ್ಲ. ಆದರೆ ನಾವು ಪ್ರತಿ ಹಂತದಲ್ಲೂ ಕೂಡ ನಮ್ಮ ಮನಸ್ಸನ್ನ ತೃಪ್ತಿಪಡಿಸೋದಕ್ಕೆ ನಾವೇನು ಮಾಡ್ತೀವಿ? ಅದನ್ನು ಯಥಾರ್ಥವಾಗಿ ನೋಡೋದಿಲ್ಲ, ಚಿತ್ತದ ಲೆವೆಲಲ್ಲಿ ನೋಡೋದಿಲ್ಲ. ಅದು ವೇದನೆಗೆ ಬಂದಾಗ ಚಿತ್ತದ ಲೆವೆಲಲ್ಲಿ ಯಾವ ಥರ ನೋಡೋದು ಅಂತ ನಾನು ಹೇಳ್ತೇನೆ. ನಾವು
ಪ್ರತಿ ಹಂತದಲ್ಲೂ ಕೂಡ ನಮ್ಮ ಈ 5 ಇಂದ್ರಿಯಗಳನ್ನು ನಾವು ತೃಪ್ತಿಪಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಇದು ಕಾಮಗಳ ತೃಪ್ತಿ. ಓಕೆ, ಅದೇ ರೀತಿ ಕಾಮಗಳಿಂದ ಅಪಾಯ ಹೇಗೆ? ಇದು ಸ್ವಲ್ಪ ಡೀಪ್ ಹೇಳ್ತಾರೆ ಭಗವಂತರು, ಬೇರೆ ಬೇರೆ ಥರ ಬರುತ್ತೆ. ಇಲ್ಲಿ ಗೃಹಸ್ಥರು ಯಾವುದೋ ಒಂದು ಜೀವನೋಪಾಯವನ್ನು ನಡೆಸ್ತಾ ಇರ್ತಾರೆ. ಅವ್ರು ಯಾವ ಥರ ಒಂದು ಕೆಲಸ ಮಾಡ್ತಾ ಇರ್ಬೋದು, ಯಾವುದೋ ಆಡಿಟರ್ ಇರ್ಬೋದು, ಅಥವಾ ಕೃಷಿಗಳಿರ್ಬೋದು, ವಣಿಕ ಗೊಲ್ಲರು ಅಂದರೆ ಬೇಡರಾಗಿರ್ಬೋದು, ಗೊಲ್ಲರಾಗಿರ್ಬೋದು, ಪ್ರತಿಯೊಂದನ್ನು ಉಲ್ಲೇಖ ಮಾಡ್ತಾರೆ. ಅಥವಾ ರಾಜಕಾರಣದಲ್ಲಿರ್ಬೋದು, ಬೇರೆ ಯಾವುದೇ ಉದ್ಯೋಗ ಇರಲಿ, ಆ ಉದ್ಯೋಗ ಮಾಡಬೇಕಾದ್ರೆ ಅವ್ರು ಏನೇನನ್ನು ಎದುರಿಸ್ಬೇಕಾಗತ್ತೆ? ಒಬ್ಬ ರೈತ ಏನೇನನ್ನು ಎದುರಿಸ್ಬೇಕಾಗತ್ತೆ? ಅವನಿಗೆ ಚಳಿ, ಬಿಸಿಲು, ಈ ಸೊಳ್ಳೆಗಳು, ಕೀಟಗಳು, ಈ ಹರಿದಾಡ್ತಕ್ಕಂಥ ಹುಳ ಹುಪ್ಪಟೆಗಳು, ಎಲ್ಲ ರೀತಿಯ ಕಷ್ಟಗಳನ್ನು ಅವನು ಎದುರಿಸ್ಬೇಕಾಗತ್ತೆ. ಈ ಎಲ್ಲ ರೀತಿಯ ಗಂಡಾಂತರಗಳನ್ನ ಅವನು ಎದುರಿಸ್ಬೇಕಾಗತ್ತೆ. ಈ ಗಂಡಾಂತರಗಳನ್ನ ಎದುರಿಸ್ಬೇಕಾದ್ರೆ ಅವನಲ್ಲಿ ಏನೇನು ಉತ್ಪತ್ತಿ ಆಗುತ್ತೆ ಮನಸ್ಸಿನಲ್ಲಿ? ಈ ಗಂಡಾಂತರಗಳ ಕಾರಣದಿಂದ ಅವನಲ್ಲಿ ಯಾವ್ಯಾವುದು ಅಪಾಯಗಳಿದೆ, ಹುಳ ಹುಪ್ಪಟೆಗಳಿಂದ ಅವೆಲ್ಲವೂ ಕೂಡ ಮನಸ್ಸಿನಲ್ಲಿ ಬರ್ತಾ ಹೋಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಅವನಿಗೆ ಸರಿಯಾದ ಆದಾಯ ಬರದೇ ಇರ್ಬೋದು. ಬರಲೇಬೇಕು ಅಂತ ಅನ್ಬಿಟ್ಟೇನಿಲ್ಲ ಅಲ್ವಾ, ಪ್ರಯತ್ನ ಪಡ್ತಾನೆ, ಬರಲೇಬೇಕು ಅಂತ ಅನ್ಬಿಟ್ಟಿಲ್ಲ. ಇಷ್ಟೆಲ್ಲ ಶ್ರಮಪಟ್ಟು ಕಷ್ಟಪಟ್ಟು ಉದ್ಯಮಶೀಲರಾಗಿ ಸಂಪತ್ತು ಉತ್ಪಾದನೆ ಆಗೋದಿಲ್ಲ ಅಂತ ಅನ್ಕೊಳ್ಳಿ. ಆಗೇನು ಮಾಡ್ತಾನೆ ಅವನು? ಶೋಕವನ್ನು ಪಡ್ತಾನೆ, ಕೊರಗ್ತಾನೆ, ಅಳ್ತಾನೆ, ಎದೆ ಹೊಡ್ಕೊಂಡು ಆಕ್ಲನ್ಸೋದು, ತನ್ನ ಶ್ರಮ ಎಲ್ಲ ವ್ಯರ್ಥ ಆಯಿತು, ನನ್ನ ಉದ್ಯಮವೆಲ್ಲ ನಷ್ಟ ಆಯಿತು ಅಂತಕ್ಕಂಥದ್ದನ್ನು ಅವನ ಮನಸ್ಸು ತಗೋತಾನೆ. ಇದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಕಾಮಹೇತು. ಹೇತು ಅಂದರೆ ಕಾರಣ, ಇಂದ್ರಿಯ ವಸ್ತುಗಳಿಂದ ಹೋಗಿದ್ದಂಥದ್ದು. ಅದೇ ರೀತಿ ಒಬ್ಬ ಉದ್ಯಮಶೀಲ ಯಾರಾದರೂ ಒಬ್ಬ ಕೆಲಸ ಮಾಡ್ತಾ ಇರ್ತಕ್ಕಂಥವನು ಚೆನ್ನಾಗಿ ದುಡಿತಾನೆ ಅಂತ ಅನ್ಕೊಳ್ಳಿ, ಹೆಚ್ಚು ಸಂಪಾದನೆ ಮಾಡ್ತಾನೆ, ಶ್ರೀಮಂತನಾಗ್ತಾನೆ, ಅವನು ಸಂತೋಷವಾಗಿರ್ತಾನ? ಅವನಿಗೇನಿದೆ ಅಪಾಯ? ಅವನಿಗೇನು ಅಪಾಯಗಳಾಗ್ಬೋದು? ಸಂಪತ್ತನ್ನ ಉಳಿಸ್ಕೊಳ್ಳೋದೇ ದೊಡ್ಡ ಕಷ್ಟ. ಒಂದು ಯಾವ ಥರ ಇನ್ಕಮ್ ಟ್ಯಾಕ್ಸ್ ಅವತ್ತಂತರ ರಾಜರ ತೆರಿಗೆನ ಸರಿಯಾಗಿ ಕಟ್ಟಿಲ್ಲ ಅಂತಂದ್ರೆ ಎಲ್ಲಿ ಕಿತ್ಕೊಂಡು ಹೋಗ್ತಾರೋ ಅಂತಕ್ಕಂಥದ್ದು, ಕಳ್ಳರು ಯಾವ ಥರ ಎತ್ಕೊಂಡು ಹೋಗ್ಬಿಡ್ತಾರ ಅಂತಕ್ಕಂಥ ಭಯ, ಬೆಂಕಿಯಿಂದ ನಾಶ ಆಗುತ್ತೆ ಅಂತಕ್ಕಂಥ ಭಯ, ಪ್ರವಾಹದಿಂದ ತಾನು ಸಂಪಾದಿರ್ತಕ್ಕಂಥ ಭೂಮಿಗಳು ನಾಶ ಆಗ್ತದೆ ಅಂತಕ್ಕಂಥ ಭಯ, ಅಪ್ರಿಯ ದಯಾದಿಗಳೇನಾದರೂ ನನಗೆ ತೊಂದರೆ ಕೊಟ್ಬಿಡ್ತಾರ, ಕಿತ್ಕೊಬಿಡ್ತಾರ ಅಂತಕ್ಕಂತಹ ಭಯ. ಅತಿ ಶ್ರೀಮಂತ ಆದ್ರೂ ಕೂಡ ಅವನಲ್ಲಿ ಏನಿದೆ? ಆ ಅಪಾಯದ ಒಂದು ಮಾನಸಿಕ ಸ್ಥಿತಿಗಳು ಅವನನ್ನ ಕಾಡ್ತಾ ಇರ್ತದೆ. ಇದಕ್ಕೆ ಮೂಲ ಬೇಸಿಕಲಿ ಕಾಮ. ಈ ಇಂದ್ರಿಯ ವಸ್ತುಗಳನ್ನ ನಾವು ವಿಷಯಗಳನ್ನ, ಇಂದ್ರಿಯ ವಿಷಯಗಳಿವು, ವಸ್ತುಗಳಲ್ಲ. ವಸ್ತುಗಳು ಅಂತಂದ್ರೆ ನಾವು ನೋಡ್ತೀವಲ್ಲ, ನೋಡ್ತಕ್ಕಂಥದ್ದು ಅಥವಾ ಕಿವಿಯಿಂದ ಕೇಳ್ತಕ್ಕಂಥದ್ದು, ಬಾಯಿಂದ ಟೇಸ್ಟ್ ಮಾಡ್ತಕ್ಕಂಥದ್ದು, ಅವು ವಸ್ತುಗಳು. ಇವೆಲ್ಲ ವಿಷಯಗಳು ಮನಸ್ಸಲ್ಲಿ ಆಗ್ತಕ್ಕಂತಹ ಗೊಂದಲಗಳು. ಓಕೆ, ಈ ವಿಷಯಗಳ ಅಪಾಯದ ಬಗ್ಗೆ ಅವನು ಯೋಚನೆ ಮಾಡ್ಕೊಂಡು ಏನು ಮಾಡ್ತಾನೆ? ಮತ್ತೆ ಎದೆ ಹೊಡ್ಕೊಂಡು ಆಕ್ರಂದನೆ ಮಾಡೋದು, ಮನಸ್ಸಿನೊಳಗೆ ಕ್ಷೋಭಗಳು ಬರ್ತಾನೆ, ಮತ್ತೆ ದುಃಖದ ರಾಶಿಯನ್ನು ಅವನು ಕ್ರಿಯೇಟ್ ಮಾಡ್ತಾನೆ. ಓಕೆ, ಈ ಥರದ ಅಪಾಯದ ಸ್ಥಿತಿಗಳನ್ನು ಅವನು ಮಾಡ್ತಾ ಹೋಗ್ತಾನೆ. ಆಗೇನಾಗ್ತದೆ? ಈಗ ರಾಜರುಗಳು ಎಲ್ಲವನ್ನೂ ಪಡ್ಕೊಂಡಿರ್ತಾರೆ, ಆದರೆ ಅವರು ಸಂತೋಷವಾಗಿರ್ತಾರ? ಯುದ್ಧದ ಭೀತಿ, ಅವರ ರಾಜರಲ್ಲೇ ಯುದ್ಧಗಳಾಗ್ತಕ್ಕಂತಹ ಒಂದು ಅಪಾಯವನ್ನು ಅವರು ಪ್ರತಿ ಕ್ಷಣ ಹೊಂದಿರ್ತಾರೆ. ಮನೆಗಳಲ್ಲಿ ತಗೊಂಡ್ರು ಕೂಡ ಅಣ್ಣ ತಮ್ಮಂದಿರು, ಅಪ್ಪ ಮಗ ತಂದೆ ಜೊತೆ ಜಗಳ ಮಾಡೋದು, ಸೋದರಿಯರ ಜೊತೆ ಜಗಳ ಮಾಡ್ತಕ್ಕಂಥದ್ದು, ದಾಯಾದಿಗಳ ಜೊತೆ ಜಗಳ ಮಾಡ್ತಕ್ಕಂಥದ್ದು, ಮನಸ್ತಾಪಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಬೇಸಿಕಲಿ ಎಲ್ಲಿ ಮೂಲ? ಇಂದ್ರಿಯ ಭಯಗಳಿಂದ ಕಂಡೀಷನ್ ಮಾಡ್ತಾ ಇದ್ದೀವಿ ಮನಸ್ಸನ್ನು. ನಾವು ಹಿಡಿದಿರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ತೃಪ್ತಿಕರವಾಗಿದ್ರೆ ಬೇಕು ಅಂತ, ನಮಗೆ ತೃಪ್ತಿಕರವಾಗಿಲ್ಲ ಅಂತಂದ್ರೆ ಬೇಡ ಅಂತ, ಅದನ್ನು ಹಿಡಿದಿರ್ತಾ ಇದ್ದೀವಿ. ನಾವು ಬೇಡ ಅನ್ನೋದನ್ನು ಕೂಡ ಹಿಡ್ಕೊಳ್ತಾ ಇದ್ದೀವಿ. ಆವಾಗ ಏನಾಗ್ತದೆ? ಎಲ್ಲ ಈ ರೀತಿ ಯುದ್ಧಗಳು, ಮಾನಸಿಕ ಯುದ್ಧಗಳು ಇರ್ಬೋದು ಅಥವಾ ದೈಹಿಕ ಯುದ್ಧಗಳು ಕೂಡ ಇರ್ಬೋದು. ಇವೆಲ್ಲ ಗಲಾಟೆಗಳನ್ನ ಆಗ್ತಾ ಹೋಗ್ತವೆ. ಈ ರೀತಿ ನಾವು ಪ್ರತಿ ಕ್ಷಣ ಪಾಪ ಕರ್ಮಗಳನ್ನು ಮಾಡಿ, ಮಾತಿನಿಂದ ಇರ್ಬೋದು ಅಥವಾ ಮನಸ್ಸಿನಿಂದ ಇರ್ಬೋದು ಅಥವಾ ಕಾಯದಿಂದ ಇರ್ಬೋದು, ಪಾಪ ಕರ್ಮಗಳನ್ನ ಪ್ರತಿ ಕ್ಷಣ ಮಾಡಿ ನಾವು ಅಲ್ಲಿ
ಇದರಿಂದ ಬಿಡುಗಡೆ ಹೇಗೆ? ಇದರಿಂದ ಬಿಡುಗಡೆ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? 3 ಪಾಯಿಂಟ್ ಎಲ್ಲವನ್ನೂ ಕೂಡ ಭಗವಾನ್ ಬುದ್ಧರು ಬೇಸ್ ಮೂಲ ಪ್ರಚಯಗಳು ಅಂತ ಬರ್ತವೆ. ಪ್ರಪಂಚ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆಯಲ್ಲ ಎಲ್ಲ ಆಗ್ತಾ ಇರ್ತಕ್ಕಂಥದ್ದು 24 ಪ್ರಚಯಗಳಿಂದ. ಅಂದ್ರೆ ಪ್ರಚಯಗಳನ್ನು ಕಾರ್ಯಕಾರಣ ಸ್ಥಿತಿಗಳು. ಓಕೆ, ಮೊದಲನೇ ಪ್ರಚಯ ಹೇತು ಪ್ರಚಯ. ಎಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಹೇತು ಪ್ರಚಯ. ಹೇತು ಅಂತಂದ್ರೆ ಅದರಲ್ಲಿ 6 ಬರ್ತದೆ. ಮೊದಲನೇ 3 ಯಾವುದು ಅಂತಂದ್ರೆ 3 ಇದೆ, ಅದಕ್ಕೆ ಉಲ್ಟ 3. ಮೊದಲನೇದು ಲೋಭ, ದ್ವೇಷ ಮತ್ತೆ ಮೋಹ. ಲೋಭ ಅಂದ್ರೆ ಬೇಕು ಬೇಕು ಬೇಕು, ದ್ವೇಷ ಅಂದ್ರೆ ಬೇಡ ಬೇಡ ಬೇಡ, ಮೋಹ ಅಂತಂದ್ರೆ ಅಜ್ಞಾನ, ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಇವು ಮೂರೇ ಮೂಲ ಕಾರಣ. ಅದಕ್ಕೆ ವಿರುದ್ಧ ಏನು? ಅಲೋಭ, ಅದೋಷ, ಅಮೋಹ. ಅಂದ್ರೆ ಲೋಭವಿಲ್ಲದೆ, ದ್ವೇಷವಿಲ್ಲದೆ, ಮೋಹವಿಲ್ಲದೆ ಇರ್ತಕ್ಕಂತಹ ಒಂದು ಸ್ಥಿತಿ. ಓಕೆ, ಯಾವಾಗ ನಾವು ಈ ಕಾಮಗಳ ಹಿಂದೆ ಈ ಲೋಭ, ದ್ವೇಷ, ಮೋಹವನ್ನು ನಾವು ಬಿಡ್ತೀವೋ ಆಗಷ್ಟೇ ನಾವು ಈ ಕಾಮದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಈ ರೀತಿ ಯಾವ್ದಾದ್ರು ಬ್ರಾಹ್ಮಣ ಅಥವಾ ಯಾವ್ದಾದ್ರು ಸನ್ಯಾಸಿ, ಪರಿವ್ರಾಜಕ ಈ ರೀತಿ ಅನಲೈಸ್ ಮಾಡಿ ನಿಮಗೆ ಹೇಳಿದ್ರೆ, ಆ ಕಾಮದ ಕಂಪ್ಲೀಟ್ ಅರಿವನ್ನ ನೀವು ಹೇಳಿದ್ರೆ ಅವನು ಅರಿಯ ಅಂತ ಅಂದ್ಬಿಟ್ಟು ನೀವು ಒಪ್ಕೋಬಹುದು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಯಾರಿಗೆ? ಬಿಕ್ಕುಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಅನಲೈಸ್ ಮಾಡ್ತಾರ? ಅನಲೈಸ್ ಮಾಡ್ತಕ್ಕಂಥದ್ದನ್ನ ನೋಡಿದ್ದೀರಾ? ಇಲ್ಲ ಅಲ್ಲ. ಎರಡನೇದು ಯಾವುದು? ರೂಪದ ಬಗ್ಗೆ ಹೇಳಿದ್ರಲ್ವಾ? ರೂಪ ರೂಪ ಅಂತಂದ್ರೆ ಬೇಸಿಕ್ ದೇಹ ಒಂದೇ ಅಂತ ಅಲ್ಲ, ಎಲ್ಲವೂ ರೂಪ. ನೀವು ನೋಡ್ತಕ್ಕಂತಹ ವಸ್ತು ಅದು ರೂಪ. ಒಂದು ಗಿಡ ಇದೆ ಅಂತಂದ್ರೆ ಅದು ರೂಪ. ಎಲ್ಲವೂ ಕೂಡ ರೂಪ. ಬರೀ ದೇಹ ಅಂತ ಅಂದ್ಬಿಟ್ಟಷ್ಟೇ ಅಲ್ಲ. ಓಕೆ, ಈ ರೂಪದ ತೃಪ್ತಿಯ ಪಡಿಸ್ತಕ್ಕಂಥದ್ದು ಹೇಗೆ? ಒಂದು ರೂಪ, ಎಲ್ಲಾ ರೂಪಗಳು ಕೂಡ ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗೋದಿಲ್ಲ. ನಮ್ಗೆ ಇಷ್ಟ ಆಗ್ತಕ್ಕಂತಹ ರೂಪಗಳ ಹಿಂದೆ ನಾವು ಹೋಗ್ತೀವಿ. ಓಕೆ, ಕ್ಷತ್ರಿಯ ಕನ್ಯೆ ಅಥವಾ ಬ್ರಾಹ್ಮಣ ಕನ್ಯೆ ಇದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಗೃಹಪತಿ ಕನ್ಯೆ 15ರ ಅಥವಾ 16ರ ವಯಸ್ಸಿನ, ಎತ್ತರವಲ್ಲದ, ಕುಳ್ಳವೂ ಅಲ್ಲದ, ತೆಳುವಾದ, ಸ್ಥೂಲವಾದ, ಅತಿ ಕಪ್ಪಲದ, ಅತಿ ಬಿಳುಪಲದ ಅವಳು ಭಿಕ್ಷುಗಳೇ ಆ ಸಮಯದಲ್ಲಿ ಅತಿ ಸುಂದರ ಮತ್ತು ಸುಕುಮಾರತೆಯ ಹಂತದಲ್ಲಿರುತ್ತಲ್ವೇ, ಅಂದ್ರೆ ಟೀನೇಜಲ್ಲಿ. ಹೌದು ಬಂತೆ. ಭಿಕ್ಷುಗಳ ಸುಂದರ ಮತ್ತು ಸುಕುಮಾರತೆಯ ಮೂಲಕವಾಗಿ ಯಾವ ಸುಮನಸವಾದ ಭಾವ ಉತ್ಪತ್ತಿಯಾಗುತ್ತದೆಯೋ ಅದು ರೂಪದ ತೃಪ್ತಿ. ಕೇವಲ ವ್ಯಕ್ತಿಗಳ ಅಷ್ಟೇ ಅಲ್ಲ, ಇದು ವ್ಯಕ್ತಿಗಳ ಒಂದು ಉದಾಹರಣೆ ಅಷ್ಟೇ ಭಗವಾನ್ ಬುದ್ಧರು ಕೊಟ್ಟಿರೋದು. ಯಾವುದೇ ವಸ್ತುಗಳ ಹಿಂದೆ ನಿಮ್ಮ ಮನಸ್ಸು ತೃಪ್ತಿ ಆಗ್ತಾ ಇದೆ ಅಂತಂದ್ರೆ ಆ ರೂಪದಿಂದ ನಿಮ್ಮ ಮನಸ್ಸನ್ನ ನೀವು ತೃಪ್ತಿಗೊಳಿಸ್ತಾ ಇದ್ದೀರ ಅಂತ ಅರ್ಥ. ತೃಪ್ತಿಗೊಳಿಸೋದ್ರ ಮೂಲಕ ಏನ್ ಮಾಡ್ತಾ ಇದ್ದೀರಿ? ಅಂಟ್ಕೊಳ್ತಾ ಇದ್ದೀರಿ. ಮನಸ್ಸನ್ನ ನಾವು ತೃಪ್ತಿಗೊಳಿಸ್ತಾ ಇದ್ದೀವಿ ಅಂತಂದ್ರೆ ಏನ್ ಮಾಡ್ತಾ ಇದ್ದೀವಿ? ಅಂಟ್ಕೊಳ್ತಾ ಇದ್ದೀವಿ. ವೇದನೆಗಳು ಬಂದಾಗ ನಾನು ಹೇಳ್ತೀನಿ, ಅದು ವಸ್ತು ಆ ತೃಪ್ತಿ ಅಂತಕ್ಕಂಥದ್ದು ನಿಜವಾಗ್ಲೂ ಇದೆಯಾ ಅಂತ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ರೂಪ ಇವಾಗ ಏನ್ ಹೇಳೋದಲ್ಲ, ಈ ರೂಪದಿಂದ ಅಪಾಯ ಹೇಗಾಗುತ್ತೆ? ರೂಪದಿಂದ ಅಪಾಯ ಆಗುತ್ತಾ? ಆಗುತ್ತೆ. ಹೇಗಾಗುತ್ತೆ? ಅದೇ ಸಹೋದರಿ ಕಾಲಕ್ರಮೇಣ ವಯಸ್ಸಾಗ್ತಾ ಆಗ್ತಾ 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 ಸೇಮ್ ರೂಪ ಏನಾಗ್ತಾ ಹೋಗುತ್ತೆ? ವಯಸ್ಸಾಗ್ತಾ ಆಗ್ತಾ 70, 80, 90 ಆಗ್ತಾ ಆಗ್ತಾ ಏನಾಗುತ್ತೆ? ಹುಗ್ಗಿವಾಗ್ತಾ ಹೋಗುತ್ತೆ, ಕೃಶವಾಗ್ತಾ ಹೋಗುತ್ತೆ, ದೇಹ ಒಂದು ಕೃಶವಾಗ್ತಾ ಹೋಗುತ್ತೆ, ದುರ್ಬಲವಾಗಿ ಕಾಣ್ತಾರೆ. ಯೌವನವನ್ನು ಕಳೆದವಳಾಗಿ ಬೊಚ್ಚು ಬಾಯಿ, ನೆರೆಗೂದಲು, ಬೊಕ್ಕ ತಲೆಯೊಳಾಗಿ, ಬೋಳು ತಲೆಯೊಳಾಗಿ, ಸುಕ್ಕುಗಟ್ಟಿದವಳಾಗಿ, ಅಂಗಾಂಗಗಳಲ್ಲಿ ಕರೆ ಉಂಟಾಗಿ ಆಗ್ತಾ ಇರೋದನ್ನ ನಮ್ಮ ಕಣ್ಮುಂದೆ ನಾವು ನೋಡ್ತೀವಲ್ವಾ? ಆಗುತ್ತಾ? ಖೇಮ ಥೇರಿ ಬಗ್ಗೆ ಗೊತ್ತಲ್ವಾ? ಬಿಂಬಿಸಾರನ ಹೆಂಡತಿ ಭಗವಾನ್ ಬುದ್ಧರ ಮೇಲೆ ಅಷ್ಟು ಧಮ್ಮದಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ. ಆದ್ರೆ ಬಿಂಬಿಸಾರ ಸೋತಪ್ಪನ. ಬಿಂಬಿಸಾರಂಗೆ ಅವನ ರಾಣಿಯನ್ನ ಹೇಗಾದ್ರೂ ಮಾಡಿ ಧಮ್ಮಕ್ಕೆ ತರಬೇಕು ಅಂತ ಅಂದ್ಬಿಟ್ಟು ಅವನು ಪ್ಲಾನ್ ಮಾಡ್ತಾನೆ. ಅವಳಿಗೆ ಈ ನೃತ್ಯಗಳಲ್ಲಿ, ಸಂಗೀತಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ನೃತ್ಯಗಾರನ ಕರೆಸಿ ವೇಳುವನದ ಮೇಲೆ ಕಥೆಗಳನ್ನ ಮತ್ತೆ ಸಂಗೀತಗಳನ್ನ ನೀವು ರಚನೆ ಮಾಡಿ ಅವುಗಳ ಮೇಲೆ ಮಾತ್ರ ಮುಂದೆ ನೀವು ನೃತ್ಯ ಮಾಡಿ ಸಂಗೀತವನ್ನ ಹೇಳಿ ಅಂತ ಅಂದ್ಬಿಟ್ಟು. ವೇಳುವನ ಅಂತ ಮೊದಲ ದಾನ, ಭಗವಾನ್ ಬುದ್ಧರಿಗೆ ಕೊಟ್ಟಂತಹ ಮೊದಲ
ವಿಹಾರದಾನ ಬಿಂಬಿಸಾರ ಕೊಟ್ಟಿದ್ದು ಅಲ್ವಾ. ಅದನ್ನ ಕೇಳ್ತಾ 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 ಅವಳಿಗೆ ಅನ್ಸುತ್ತೆ, ನಾನು ವೇಣುವನಕ್ಕೆ ಹೋಗ್ಬೇಕಲ್ಲ, ನೋಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ವೇಣುವನಕ್ಕೆ ಹೋಗ್ತಾರೆ. ತುಂಬಾ ವಿಶಾಲವಾದಂತಹ ಅರಣ್ಯ ಪ್ರದೇಶ ಅದು. ಅಲ್ಲಿ ಸಾವಿರಾರು ಬೆಕ್ಕುಗಳಿರ್ತಾರೆ. ಆದ್ರೆ ಒಂದೇ ಒಂದು ಸೌಂಡ್ ಬರ್ತಾ ಇರಲ್ಲ, ತುಂಬಾ ನಿಶಬ್ದವಾಗಿರ್ತದೆ. ಆ ನಿಶಬ್ದತೆಯ ಮಧ್ಯೆ ಭಗವಾನ್ ಬುದ್ಧರು ಧಮ್ಮ ಹೇಳ್ತಾ ಇರ್ತಕ್ಕಂತಹ ಒಂದೇ ಒಂದು ಸೌಂಡ್ ಕೇಳಿಸ್ತಾ ಇರ್ತದೆ. ನೋಡ್ತಾಳೆ. ಅಂದ್ರೆ ಒಂದು ಕುತೂಹಲ ಜಾಸ್ತಿ ಆಗ್ತದೆ ಅವಳಿಗೆ. ಇಷ್ಟೊಂದು ನಿಶಬ್ದ, ಇಷ್ಟೊಂದು ಜನಸಮೂಹ ಇದೆ, ಬೆಕ್ಕುಗಳ ಸಮೂಹ ಇದೆ, ಒಂದ್ ಸ್ವಲ್ಪನೂ ಗಲಾಟೆ ಮಾಡ್ದಂಗೆ ಕೂತಿದಾರಲ್ಲ ಇವರು ಅಂತ ಅಂದ್ಬಿಟ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅವಳು ಹತ್ರ ಹೋಗ್ತಾಳೆ. ಹತ್ರ ಹೋಗ್ತಾ ಹೋಗ್ತಾ ಅವಳಿಗೆ ಹಿಂಜರಿಕೆ. ನಾನು ಧಮ್ಮ ಕೇಳೋದಕ್ಕೆ ಭಗವಾನ್ ಬುದ್ಧರು ಗೊತ್ತಾಗಬಾರ್ದು, ಧಮ್ಮದಲ್ಲಿ ಅವಳಿಗೆ ಆಸಕ್ತಿ ಇಲ್ವಲ್ಲ, ತೋರ್ಸ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಸೆರಗು ಹಾಕೊಂಡು ಮುಖ ಮುಚ್ಕೊಂಡು ಕಣ್ಣಕ್ಕೆ ಅವ್ರು ಕಾಣಬಾರ್ದು ಅಂತ ಅಂದ್ಬಿಟ್ಟು ಹೋಗಿ ಕೂತ್ಕೊಳ್ತಾಳೆ ದೂರದಲ್ಲಿ. ಭಗವಾನ್ ಬುದ್ಧರಿಗೆ ಕಾಣದೇ ಇರ್ತಕ್ಕಂಥದ್ದು ಏನೂ ಇಲ್ಲ ಅಲ್ವಾ, ಎಲ್ಲವೂ ಕೂಡ ಗೊತ್ತಾಗ್ತದೆ. ಭಗವಾನ್ ಬುದ್ಧರು ದೂರದಲ್ಲಿ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಆಗ ಅವಳ ಮನಸ್ಸು ಪಕ್ವವಾಗಿದೆ ಅಂತಕ್ಕಂಥದ್ದನ್ನ ಅರ್ಥಕೊಂಡು ಭಗವಾನ್ ಬುದ್ಧರು ಆಗ ಅವರ ಅಕ್ಕಪಕ್ಕ, ಭಗವಾನ್ ಬುದ್ಧರ ಅಕ್ಕಪಕ್ಕ ಇಬ್ಬರು ತುಂಬ ತರುಣಿಯನ್ನ, ತುಂಬ ಅತ್ಯಂತ ಸುಂದರವಾಗಿರ್ತಕ್ಕಂತಹ ತರುಣಿಯನ್ನ ಒಂದು ಇಮೇಜ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಅವರ ಬುದ್ಧಿಶಕ್ತಿಯಿಂದ. ಅವಳಿಗೆ ಅವ್ರು ನೋಡಿ ತುಂಬಾ ಜಲಸೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ನನಗಿಂತ ಎಷ್ಟೊಂದು ಸುಂದರವಾಗಿದ್ದಾರಲ್ಲ ಇವರು ಅಂತ ಅಂದ್ಬಿಟ್ಟು ಕೇಮಗೆ ನೋಡ್ತಾ 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 ಅವರು ಹೆಂಗೆ ವಯಸ್ಸಾಗ್ತಾ ಆಗ್ತಾ 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 ಅವರು ಯಾವ ಥರ ಸುಕ್ಕುಗಟ್ಟುತ್ತೆ, ಹಲ್ಲುಗಳು ಬೀಳುತ್ತೆ, ಕೂದಲುಗಳೆಲ್ಲ ಬೊಳುತಡೆ ಆಗ್ತಾ ಇರ್ತಕ್ಕಂಥದ್ದು. ಇದನ್ನು ನೋಡ್ತಾ 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 ಅಂದರೆ ಬದಲಾವಣೆಯನ್ನ ಅವಳಿಗೆ ಕಾಣೋ ರೀತಿಯಲ್ಲಿ ಬುದ್ಧಿಶಕ್ತಿಯಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ನೋಡ್ತಾ 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 ಅವಳಿಗೆ ಒಂದು ಅನಿತ್ಯದ ಭಾವ ಅವಳ ಕೈಲಿ ಸ್ಟಾರ್ಟ್ ಆಗುತ್ತೆ. ಆಗ ಭಗವಾನ್ ಬುದ್ಧರು ಈಗ ಮನಸ್ಸು ಪಕ್ವವಾಗಿದೆ ಅಂತ ಅಂದ್ಬಿಟ್ಟು, ಕೇಮ ನೀನಿವಾಗ ಅನಿತ್ಯದ ಬಗ್ಗೆ ಧ್ಯಾನವನ್ನು ಮಾಡುವಂತ ವಿಪಸನವನ್ನು ಹೇಳ್ಕೊಳ್ತಾರೆ. ಎಲ್ಲವೂ ಕೂಡ ಅನಿತ್ಯ ಅಲ್ವಾ, ಯಾವ್ದಾದ್ರು ನಿತ್ಯವಾಗಿರ್ಲಿಕ್ಕೆ ಸಾಧ್ಯನಾ? ಯಾವುದು ನಿತ್ಯ ಅಲ್ಲ. ಆ ಅನಿತ್ಯದ ಬಗ್ಗೆ ಧ್ಯಾನವನ್ನು ಹೇಳ್ಕೊಡ್ತಾರೆ. ಅಲ್ಲೇ ಧ್ಯಾನ ಮಾಡ್ತಾ 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 ಆಕೆ ಅರಾಮತಳಾಗ್ತಾಳೆ. ಅದಾದ್ಮೇಲೆ ಭಿಕ್ಕುಣಿ ಆಗ್ತಾಳೆ. ಭಿಕ್ಕುಣಿಯಾಗಿ ಅವಳು ಮಹಾತೇರಿ ಕಥದಲ್ಲಿ ಬರ್ತದೆ. ಅವಳು ಅಗ್ಗಸಾವಕಿ, ಪ್ರಜ್ಞೆಯಲ್ಲಿ ಭಿಕ್ಕುಣಿಯರಲ್ಲಿ ಎಲ್ಲರಿಗಿಂತ ಶ್ರೇಷ್ಠ. ಭಗವಾನ್ ಬುದ್ಧರ ನೆಕ್ಸ್ಟ್ ಸಾರಿಪುಟ್ಟ ಬಂತೇಜಿಯವರು ಭಿಕ್ಕುಗಳಲ್ಲಿ ಭಗವಾನ್ ಬುದ್ಧರ ನಂತರ ಎಲ್ಲರಿಗಿಂತ ಶ್ರೇಷ್ಠ. ಅದೇ ರೀತಿ ಖೇಮ ಭಿಕ್ಕುಣಿಯರಲ್ಲಿ ಪ್ರಜ್ಞೆಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠ. ಓಕೆ, ಆ ಥರ ನಮ್ಮ ವಯಸ್ಸಾಗ್ತಾ ಆಗ್ತಾ 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 ನಮ್ಮ ಅಪಾಯದ ಸ್ಥಿತಿಗಳನ್ನು ನಾವು, ಅದು ಒಂದು ಧ್ಯಾನ, ಅದನ್ನು ನಾವು ಈಗಲೇ ನಮ್ಮ ಕಣ್ಣು ಮುಂದೆ ತಂದುಕೊಂಡು ನಾವು ಧ್ಯಾನವನ್ನು ಮಾಡಬೇಕು. ಈ ಧ್ಯಾನವನ್ನು ಸುಮಾರು ಸಲ ಮಾಡಿಸಿದ್ವಿ ನಾವು. ಮುಂದೆ ಇನ್ನೊಂದು ಸಮಯ ಸಿಗ್ತದೆ ಮತ್ತೆ ರಿಪೀಟ್ ಮಾಡೋಣ. ಓಕೆ, ಈ ಅಪಾಯವನ್ನ ನಾವು ಮತ್ತೆ ಅದನ್ನೇ ನೋಡ್ತಾ 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 ಒಂದಲ್ಲ ಒಂದು ದಿನ ಸತ್ತೋಗುತ್ತೆ ದೇಹ ಸತ್ತ ಮೇಲೆ ಏನೇನಾಗುತ್ತೆ? ಸತ್ತ ಮೇಲೆ ಒಂದು ಪ್ರಾಣಿ ಸತ್ತಿದೆ ಅಂತ ಅಂದ್ಬಿಟ್ಟು ಇಟ್ಕೊಳ್ಳಿ, ಒಂದು ಸ್ಮಶಾನದಲ್ಲಿ ಅಥವಾ ಯಾವುದೋ ಒಂದು ಅನಾಥ ಶವ ಬಿದ್ದಿದೆ ಅಂತ ಅನ್ಕೊಳ್ಳಿ. ಮೊದಲನೇ ದಿನ ಏನು ಹೆಂಗಿರುತ್ತೆ? ಸ್ಟಿಫ್ ಆಗಿರುತ್ತೆ. ಎರಡನೇ ದಿನ ಊದ್ಕೊಳ್ಳುತ್ತೆ, ಮತ್ತೆ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕೊಳಿತಾ ಹೋಗುತ್ತೆ. ಕೊಳಿತಾ ಕೊಳಿತಾ ಹುಳಗಳು ಎಲ್ಲ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದು ನಮ್ಮ ದೇಹಕ್ಕೆ ಆಗುತ್ತಲ್ವಾ? ನಮ್ಮ ದೇಹಕ್ಕೂ ಆಗುತ್ತೆ. ಹಾಗೇನೆ ಹೋಗ್ತಾ 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 ಅರ್ಧ ಮಾಂಸಗಳನ್ನ ತಿಂದಾಕಿರ್ತವೆ, ನಾಯಿ ನರಿಗಳು ತಿಂದಾಕ್ತವೆ, ಅಥವಾ ಭೂಮಿ ಒಳಗೆ ಹೂಡಿದ್ರೆ ಅಲ್ಲಿ ಹುಳ ಹುಪ್ಪೆಗಳು ತಿಂದಾಕಿರ್ತವೆ. ಮತ್ತೆ ಅದು ಅರ್ಧಂಬರ್ಧ ಮೊದಲ್ಸ್ ಇರ್ತದೆ, ಬೋನ್ಸ್ ಇರುತ್ತೆ. ಆಮೇಲೆ ಮೊದಲ್ಸ್ ಹೊಟ್ಟೋಗುತ್ತೆ, ಟೆಂಡನ್ಸ್ ಲಿಗಮೆಂಟ್ಸ್ ಇರ್ತವೆ, ಅವು ಕೂಡ ಹೋಗ್ತವೆ. ಬರೀ ಮೂಳೆಗಳನ್ನು ಕೂಡ ಬರ್ತಾ 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 ಚಲಾಪಿಲಿಯಾಗಿ ಬಿದ್ದೋಗ್ತವೆ, ಅವು ಕೂಡ ಹೋಗ್ತವೆ. ಅವನ್ನ ನಮ್ಮ ಕಣ್ಮುಂದೆ ತಂದ್ಕೋಬೇಕು. ಈ ರೂಪದ ಅಪಾಯ ಸ್ಥಿತಿಯನ್ನು ನಾವು ನೋಡ್ಬೇಕು. ನಾವೇ ಶ್ರೇಷ್ಠ, ನಾವು ತುಂಬಾ ಚೆನ್ನಾಗಿದ್ದೀವಿ ಅಂತಕ್ಕಂತಹ ಭಾವನೆ ನಮಗೆ ಎಷ್ಟು ಆಳವಾಗಿ ಮನಸ್ಸಿನಲ್ಲಿ ಇರ್ತದೆ ಅಂದ್ರೆ ಈ ಅಪಾಯ ಸ್ಥಿತಿಯನ್ನ ನಾವು ನೋಡೋದಿಲ್ಲ. ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ. ನೀವೇ ನೆನಪು ಮಾಡ್ಕೊಳ್ಳಿ, ನೀವು ಸಣ್ಣವರಿದ್ದಾಗ ಹೇಗಿದ್ರಿ, ಹುಟ್ಟದಾಗ ಹೇಗಿದ್ರಿ, ಏನೆಲ್ಲ ಬದಲಾವಣೆಗಳನ್ನ ನೀವು ನೋಡ್ತಾ ಬಂದಿದ್ದೀರಿ. ಆಗ್ತಾ ಇದ್ದೀರಾ? ಬದಲಾವಣೆ ಆಗ್ತಾ ಇದ್ದೀರಾ? ಪ್ರತಿ ಹಂತದಲ್ಲಿ, ಪ್ರತಿ ಕ್ಷಣದಲ್ಲಿ ನಮ್ಮಲ್ಲಿ ಲಕ್ಷಾಂತರ ಸೆಲ್ಸ್ ಸಾಯ್ತಾ ಇದ್ದಾವೆ, ಲಕ್ಷಾಂತರ ಸೆಲ್ಸ್ ಉತ್ಪತ್ತಿ ಆಗ್ತಾ ಇದ್ದಾವೆ. ಪ್ರತಿ ಕ್ಷಣ ಈಗಿದ್ದಂತಹ ಜಗನ್ನಾಥ್ ನೆಕ್ಸ್ಟ್ ಮೂಮೆಂಟ್ ಬೇರೆ, ನ್ಯೂ ಜಗನ್ನಾಥ್. ಪ್ರತಿ ಕ್ಷಣ ಬೇರೆ ಬೇರೆ ಇರುತ್ತೆ. ಆದರೆ ನಾವು ಅದನ್ನ ಆಳವಾಗಿ ನೋಡೋದಿಲ್ಲ. ನಾವು ನಾನು ಅಂತಕ್ಕಂತಹ ಒಂದು ಇಮೇಜ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀವಿ. ನಾನು ಪರ್ಮನೆಂಟ್ ಆಗಿದ್ದೀನಿ ಅಂತಕ್ಕಂಥ ಒಂದು ಇಮೇಜ್ನ ನಾವು ಕ್ರಿಯೇಟ್ ಮಾಡ್ಬಿಟ್ಟಿದ್ದೀವಿ. ಪ್ರಜ್ಞೆಯನ್ನ
ಸತ್ಯಕ್ಕೆ ಅನುಸಾರವಾಗಿ ಯಾವುದನ್ನು ಕೂಡ ನೋಡೋದಿಲ್ಲ ನಾವು. ಸತ್ಯಕ್ಕೆ ಅನುಸಾರವಾಗಿ ನೋಡಿದಾಗ ನಮ್ಮಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗಬೇಕು. ಇವೆಲ್ಲ ಅಪಾಯದ ಸ್ಥಿತಿಗಳನ್ನು ನಾವು ನೋಡಿದಾಗ ಈ ರೂಪದ ಅಪಾಯದ ಸ್ಥಿತಿಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇದರಿಂದ ನಾವು ಹೆಂಗೆ ಈ ಅಪಾಯದ ಸ್ಥಿತಿಯಿಂದ, ಈ ರೂಪದಿಂದ ಬಿಡುಗಡೆ ಆಗಬೇಕು ಅಂದರೆ ಎಗೇನ್ ಸೇಮ್ ಯಾವುದೇ ಈಗಾಗಲೇ ಹೇಳಿದೆ ನಾವು, ಎಲ್ಲವೂ ಅನಿತ್ಯ ಅಂತ ಗೊತ್ತಾಯ್ತಲ್ವಾ. ಬದಲಾವಣೆ ಜಗತ್ತಿನ ನಿಯಮ. ಭಗವಂತ ಹೇಳಿರ್ತಕ್ಕಂಥ ಪ್ರತಿ ಕ್ಷಣ ಬದಲಾಗ್ತದೆ. ಬದಲಾಗ್ತಕ್ಕಂಥದ್ದು ಯಾವತ್ತಾದ್ರೂ ಸುಖವನ್ನು ತರಲಿಕ್ಕೆ ಸಾಧ್ಯನಾ? ಬದಲಾಗ್ತಕ್ಕಂಥದ್ದನ್ನ ಇದು ನಂದು ಅಂತ ಹಿಡಿದುಕೊಳ್ಳಿಕ್ಕೆ ಸಾಧ್ಯನಾ? ಹಿಡಿದಿಟ್ಕೊಳ್ಳಿ ನೋಡುವ, ಆಗುತ್ತಾ? ಯಾವುದೋ ಒಂದು ವಸ್ತುನೇ ಹಿಡಿದಿಟ್ಕೊಳ್ಳಿ, ಅದು ಬದಲಾಗುತ್ತೆ, ಹೊರಟೋಗುತ್ತೆ. ರೂಪವನ್ನು ಹಿಡಿದುಕೊಂಡ್ರೆ ಅದು ಹೊರಟೋಗುತ್ತೆ, ಬದಲಾಗಿ ಆಗುತ್ತೆ. ಈ ಅನಿತ್ಯವನ್ನು ನಾವು ಯಾವಾಗ ಹೆಚ್ಚು ಆಳವಾಗಿ ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ಗೆ, ಅನುಭವಕ್ಕೆ ತಂದುಕೊಳ್ತಾ ಹೋಗ್ತೀವೋ ಆಗ ಈ ರೂಪದ ಒಂದು ಅಟ್ಯಾಚ್ಮೆಂಟಿಂದ ನಾವು ಬಿಡುಗಡೆಯಿಂದ ಹೊಂದ್ಕೊಳ್ತೀವಿ. ಓಕೆ, ಇದರಿಂದ ಬಿಡುಗಡೆ ಆಗಬೇಕು ಅಂದರೆ ನಾವು ಈ ಲೋಭ, ದ್ವೇಷ, ಮೋಹದಿಂದ ಬಿಡುಗಡೆ ಆಗಬೇಕು ಅಂದರೆ ರೂಪದ ಇದರಿಂದ ಈ ಅಪಾಯದ ಸ್ಥಿತಿಯನ್ನು ನಾವು ಯಥಾರ್ಥವಾಗಿ ನೋಡಿ ಅದರಿಂದ ಪ್ರಜ್ಞಾಪೂರ್ವಕವಾಗಿ ನೋಡ್ತಾ ಹೋದಾಗ ಅನಿತ್ಯ ಭಾವನೆ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಈ ಅನಿತ್ಯದಕ್ಕೆ ನಾವು ಅಂಟ್ಕೊಳ್ಬಾರ್ದು ಅಂತಕ್ಕಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡುತ್ತೆ. ಓಕೆ, ಹಾಗಾಗಿ ಇದನ್ನ ಈ ರೀತಿ ನಾವು ಅವರಿಗೆ ಹೇಳಬೇಕು. ಈ ಥರ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಯಾರೋ ಭಿಕ್ಕುಗಳಿಗೆ ಭಗವಾನ್ ಬಂದರು. ಈ ರೀತಿ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಅದರ ರೂಪದ ಒಂದು ಕಂಪ್ಲೀಟ್ ಅರಿವು. ಓಕೆ, ಮೂರನೇದಾವುದು ವೇದನೆಗಳ ಬಗ್ಗೆ ಕಂಪ್ಲೀಟ್ ಅರಿವು. ಹೇಗೆ ವೇದನೆಗಳ ಬಗ್ಗೆ ಕಂಪ್ಲೀಟ್ ಅರಿವು? ವೇದನೆ ಅಂದರೆ ಫೀಲಿಂಗ್ಸ್ ಅಲ್ವಾ? ವೇದನೆಗಳ ಬಗ್ಗೆ ಪ್ರತಿ ಹಂತದಲ್ಲೂ ಕೂಡ ನಿಮ್ಗೆ ಒಂದಲ್ಲ ಒಂದು ವೇದನೆಗಳಾಗ್ತಾ ಇದೆ ಅಲ್ವಾ? ಅದನ್ನ ತೃಪ್ತಿಪಡಿಸ್ತಾ ಇದ್ದೀರಾ? ಇಷ್ಟ ಆಯ್ತು ಅಂತಂದ್ರೆ ಅದರಿಂದ ಬೇಕು ಹೋಗ್ತಾ ಇರ್ತೀರಾ. ನನಗೆ ಇಷ್ಟ ಆಯ್ತು, ಈ ವೇದನೆ ಸುಖಕರವಾಗಿದೆ, 5-6 ಇಂದ್ರಿಯಗಳ ಹಿಂದೆ ಹೋಗ್ತಕ್ಕಂಥದ್ದು, ಇದು ನನಗೆ ಸುಖ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡಿ ಅದರಿಂದ ಹೋಗ್ತಾ ಇರ್ತೀರಾ. ಇಲ್ಲ, ನನಗೆ ನೋವಾಗ್ತಾ ಇದೆ, ಒಂದು ಕೂತ್ಕೊಂಡು ನೋವಾಗ್ತಾ ಇದೆ ಅಂದರೆ ಇದು ಬೇಡ 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 ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದೀರಾ ವೇದನೆಗಳಿಂದ. ಎರಡೂ ಇಲ್ಲ ಅಂದರೆ ಗೊತ್ತೇ ಇರಲ್ಲ ನಮಗೆ ಇದು ವೇದನೆ ಅಂತ ಅಂದ್ಬಿಟ್ಟೆ ಗೊತ್ತಾಗ್ತಾ ಇರಲ್ಲ, ಅಷ್ಟು ಅಜ್ಞಾನದಲ್ಲಿರ್ತೀವಿ. ಈ ವೇದನೆಗಳ ತೃಪ್ತಿ, ಈ ವೇದನೆಗಳಿಂದ ನಾವು ಹೇಗೆ ಅಟ್ಯಾಚ್ ಆಗ್ತಾ ಇದ್ದೀವಿ? ಹೇಗೆ ಅಟ್ಯಾಚ್ ಆಗ್ತಾ ಇದ್ದೀವಿ? ವೇದನೆಗಳಿಂದ ನಾವು ಒಂದು ಪ್ರಪಂಚವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಲಾಸ್ಟ್ ಕ್ಲಾಸ್ 2 ಕ್ಲಾಸನ್ನು ಕಂಪ್ಲೀಟ್ ಆಗಿ ಹೇಳಿದ್ದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಅದಷ್ಟು ಕೇವಲ ನಿಮ್ಗೆ ಅರ್ಥ ಆಗಲಿ ಅಂತಹ ಉದ್ದೇಶದಿಂದ ಮಾತ್ರ ಈ ಉದಾಹರಣೆಯನ್ನು ನಾನು ಕೊಡ್ತೀನಿ. ಒಂದು ವೇದನೆಯನ್ನು ನಾವು ಯಾವ ಥರ ನೋಡ್ತೀವಿ, ಎಲ್ಲಿ ಉತ್ಪತ್ತಿ ಆಗುತ್ತೆ? ನಮಗೆ ಈಗ ಫೀಲಿಂಗ್ಸು ಆಗುತ್ತಲ್ಲ, ಎಲ್ಲಿ ಉತ್ಪತ್ತಿ ಆಗುತ್ತೆ? ವೇದನೆ ಎಲ್ಲಿ ಉತ್ಪತ್ತಿ ಆಗುತ್ತೆ? ಇಷ್ಟೊಂದು ಕ್ಲಾಸಸ್ ಮನಸ್ಸಿನಲ್ಲಿ, ಚಿತ್ತದ ಲೆವೆಲಲ್ಲಿ ಅದು ಉತ್ಪತ್ತಿ ಆಗುತ್ತೆ. ಆ ಲೆವೆಲಲ್ಲಿ ನಾವು ಯೋಚನೆ ಮಾಡ್ತಾ ಇದೀವ ವೇದನೆಗಳನ್ನ. ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡೋದಾಯ್ತು ಅಂತಂದ್ರೆ, ನಿಮ್ಮಲ್ಲಿ ಒಂದು ಇದು ಕೇವಲ ನಾನು ನಿಮ್ಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ ಹೇಳ್ತಾ ಇರೋದು, ಯಾವುದೇ ರೀತಿ ಇದೆಲ್ಲ, ಡೋಂಟ್ ಟೇಕ್ ಇಟ್ ಇನ್ ಎ ಅಫೆಂಡಿಂಗ್ ವೇ. ಓಕೆ, ಒಂದು ಯೌವನದ ಹುಡುಗಿಯನ್ನು ನೀವು ನೋಡ್ತೀರ ಅಂತ ಅನ್ಕೊಳ್ಳಿ. ಓಕೆ, ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆಗಳು ಬರ್ತವೆ? ಏನು ಭಾವನೆಗಳು ಬರ್ತವೆ? ನಾನು ಹುಡುಗಿ ಅಂತ ನೋಡಿ ಅಷ್ಟೇ ಹೇಳಿರ್ತೀನಿ. ಅಥವಾ ಇನ್ನೂ ಆಳವಾಗಿ ಹೇಳಬೇಕು ಅಂತಂದ್ರೆ ಬೇಡ, ಅದು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕಷ್ಟೇ. ಮನಸ್ಸಿನಲ್ಲಿ ಭಾವನೆಗಳು ಬಂದಾಗ ಯಾವ ತರ ಭಾವನೆಗಳು ಬರ್ತಾ ಇರ್ತವೆ? ಅದೆಲ್ಲಿ ಉತ್ಪತ್ತಿ ಆಗ್ತಾ ಇದೆ? ಮನಸ್ಸಿನಲ್ಲಿ. ಸೇಮ್ ಅದೇ ಹುಡುಗಿಯನ್ನ ನಾನು ನಿಮ್ಮ ತಾಯಿಯನ್ನು ನೋಡಿ ಅಂತ ಹೇಳಿದ ತಕ್ಷಣ ಏನಾಗ್ತದೆ? ಏನಾಯ್ತು? ಹುಡುಗಿನೇ ಅದು ಹೆಂಗಸೆ. ಆದರೆ ಸೇಮ್ ಮನಸ್ಸು ಚೇಂಜ್ ಆದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಚಿತ್ರದ ಲೆವೆಲಲ್ಲಿ ಏನಾಯ್ತು? ಅದು ಚಿತ್ರದ ಲೆವೆಲ್ ಆಗ್ತಾ ಇರ್ತಕ್ಕಂಥದ್ದು, ಅದು ಆ ರೂಪದಲ್ಲಿಲ್ಲ. ಅದು ಎಲ್ಲಿದೆ? ಆ ಬದಲಾವಣೆ ಎಲ್ಲಾಗ್ತಾ ಇದೆ? ಯಾರು ಮನಸ್ಸು ಯೋಚನೆ ಮಾಡ್ತಾ ಇರೋದು? ನಮ್ಮ ಮನಸ್ಸು, ನಮ್ಮ ಚಿತ್ತ. ನಾವು
ಪ್ರತಿ ಹಂತದಲ್ಲೂ ಕಂಡೀಷನ್ ಮಾಡ್ತಾ ಇದ್ದೀವಿ ನಾವು. ಈಗ ಒಂದು ಫೀಲಿಂಗ್ ಬರುತ್ತೆ ಅಂತಂದ್ರೆ ಸುಮ್ಮನೆ ಬರಲ್ಲ. ನೀವು ಒಂದು ಸ್ಪರ್ಶ ಮಾಡಿದ್ರಿ ಅಂತ ಅನ್ಕೊಳ್ಳಿ, ನಡಿಬೇಕಾದ್ರೆ ಸ್ಪರ್ಶ ಆಯ್ತು, ಯಾವ್ದೋ ಒಂದು ಕಲ್ಲು ಮೇಲೆ ಓದಿತು ಅಂತ ಅನ್ಕೊಳ್ಳಿ. ಕಲ್ಲು, ಆ ಕಲ್ಲಿನಲ್ಲಿ ನೋವು ಬಂತ ಅಥವಾ ನೋವು ಎಲ್ಲ ಆಯ್ತು ನಿಮಗೆ? ಮನಸ್ಸಿನಲ್ಲೇ ಆಯ್ತು. ಮನಸ್ಸಿನಲ್ಲಿ ಅದು ಉತ್ಪತ್ತಿ ಆಗಿದ್ದು. ಆ ಕಲ್ಲಿಂದ ತಪ್ಪಲ್ಲ, ತಪ್ಪಲ್ಲ. ಯಾಕೆ? ಆ ಕಲ್ಲಿನಲ್ಲಿ ಅದು ಡೈಮೆನ್ಷನ್ 3D 4D ತಗೊಂಡ್ರೆ ಬೇರೆ ಬೇರೆ ಡೈಮೆನ್ಷನ್ ಇರ್ತದೆ. ಎಲ್ಲರೂ ಕೂಡ ಅದೇ ತರದ ವೇದನೆ ಬರ್ತದೆ. ಯಾಕೆ ಬರ್ತದೆ ಅಂತಂದ್ರೆ ಆ ರಿಸೆಪ್ಟರ್ಸ್, ನಾವು ನಮ್ಮ ಕಾಲಲ್ಲಿರ್ತಕ್ಕಂತಹ ರಿಸೆಪ್ಟರ್ಸ್ ಪರ್ಸೀವ್ ಮಾಡ್ತಾವಲ್ಲ, ಅದನ್ನ ಗ್ರಹಿಸ್ತದಲ್ಲ, ಬೇರೆ ಬೇರೆ ಡೈಮೆನ್ಷನ್ ಇರ್ತದೆ. ಅದು ನನ್ನ ಸ್ಪರ್ಶ ಆದಾಗ ಮನಸ್ಸು ಆ ಒಂದು ರಿಸೆಪ್ಟರ್ಸ್ ಇಂದ ಪರ್ಸೀವ್ ಮಾಡುತ್ತೆ. ಅದು ಈ ತರದ ರಿಸೆಪ್ಟರ್ಸ್ ಈ ಡೈಮೆನ್ಷನ್ ಇದ್ದಾಗ ಇದು ನಮಗೆ ನೋವಿನ ವೇದನೆ ಅಥವಾ ಇಷ್ಟ ಆಗ್ತಕ್ಕಂತಹ ಭಾವನೆ, ಇಷ್ಟ ಆಗದೆ ಇರ್ತಕ್ಕಂತಹ ವೇದನೆ ಅಂತಕ್ಕಂಥದ್ದನ್ನ ಆ ಚಿತ್ತ ಡಿಸೈಡ್ ಮಾಡುತ್ತೆ. ಫಸ್ಟ್ ಚಿತ್ತ ಉತ್ಪತ್ತಿ ಆಯ್ತು, ಇದು ಸುಖಕರವಾದ ಚಿತ್ತ ಅಂದ್ರೆ ಅದು ನೆಕ್ಸ್ಟ್ ಪ್ರಪಂಚನ ಸ್ಟಾರ್ಟ್ ಮಾಡುತ್ತೆ. ದೊಡ್ಡ ಪ್ರಪಂಚವನ್ನ ಕ್ರಿಯೇಟ್ ಮಾಡ್ಬಿಡುತ್ತದೆ. ಅರ್ಥ ಆಗ್ತಾ ಇದೆಯಾ? ವೇದನೆಗಳನ್ನ ನಾವು ಯಥಾರ್ಥವಾಗಿ ನೋಡ್ತಾ ಇಲ್ಲ. ವೇದನೆಗಳನ್ನ ನಾವು ಮನಸ್ಸು ಕ್ರಿಯೇಟ್ ಮಾಡ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಮನಸ್ಸು ಕ್ರಿಯೇಟ್ ಮಾಡ್ತಾ ಇದೆ. ಒಂದೇ ರೂಪದ ಮೇಲೆ ನಮ್ಮ ಮನಸ್ಸು ಬೇರೆ ಬೇರೆ ರೀತಿಯ ಚಿತ್ತಗಳನ್ನ ಉತ್ಪತ್ತಿ ಮಾಡುತ್ತೆ. ತಾಯಿ ಅಂತ ಅಂದಾಗ ನಮ್ಮ ಮನಸ್ಸು ಚಿತ್ತನೆ ಬೇರೆ ಬರ್ತದೆ. ಒಂದು ಹೆಣ್ಣನ್ನು ನೋಡ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಚಿತ್ತಗಳೇ ಬೇರೆ ತರ ಇರ್ತದೆ ಅಲ್ವಾ? ಸೊ ಹಾಗಾಗಿ ಈ ಮನಸ್ಸನ್ನ ತೃಪ್ತಿಪಡಿಸೋದು ಯಾವುದು ತೃಪ್ತಿಪಡಿಸ್ತಾ ಇರ್ತಕ್ಕಂಥದ್ದು? ಈ ವೇದನೆಗಳನ್ನ ಮನಸ್ಸು ತೃಪ್ತಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಲ್ವಾ? ಮತ್ತೆ ಆ ತೃಪ್ತಿಗಳನ್ನ ನಾವು ತೆಗೆದುಹಾಕ್ಬೇಕು ಅಂತಂದ್ರೆ ಯಾವ ತರ ಈ ವೇದನೆಗಳನ್ನ ನಾವು ತೆಗೆದಾಕ್ಬೇಕು, ಅದರ ಅಪಾಯ ಸ್ಥಿತಿಗಳನ್ನ ನೋಡ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಅದಕ್ಕೆ ವಸ್ತು ಸ್ಥಿತಿಗಳನ್ನ, ವಿಷಯ ಸ್ಥಿತಿಗಳನ್ನ ಯಥಾರ್ಥವಾಗಿ ನೋಡ್ತಕ್ಕಂಥದ್ದನ್ನ ಮಾಡಬೇಕು. ಅದನ್ನ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ? ಧ್ಯಾನದಿಂದ ಮಾತ್ರ ಸಾಧ್ಯ. ಧ್ಯಾನದಲ್ಲಿ ನಾವೇನ್ ಹೇಳ್ತೇವೆ? ಪ್ರತಿ ಕ್ಷಣ ಲೆಟ್ ಗೋ, ಲೆಟ್ ಗೋ. ಏನೇ ಬಂದ್ರು ಕೂಡ ಶುಡ್ ಲೆಟ್ ಗೋ. ಅದು ನಮ್ಗೆ ಸುಖಕರವಾಗಿರ್ಲಿ ಅಥವಾ ದುಃಖಕರವಾಗಿರ್ಲಿ, ಸುಖಕರವಾಗಿದ್ರು ಕೂಡ ಯು ಶುಡ್ ಲೆಟ್ ಇಟ್ ಗೋ. ಅದು ದುಃಖಕರವಾಗಿದ್ರು ಕೂಡ ಯು ಶುಡ್ ಲೆಟ್ ಇಟ್ ಗೋ. ಯಾಕಂದ್ರೆ ಎರಡನ್ನೂ ಕೂಡ ನೀವು ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದು ಬದಲಾಗೇ ಆಗುತ್ತೆ. ಓಕೆ, ಈ ರೀತಿ ಬದಲಾವಣೆ ಆಗ್ತಾ ಇರ್ಬೇಕಾದ್ರೆ ನಮ್ಮ ಧ್ಯಾನದ ಸ್ಥಿತಿಯನ್ನು ನಾವು ಸಮಾಧಿಯ ಲೆವೆಲ್ಗೆ ತೆಗೆದುಕೊಂಡು ಹೋದಾಗ ಮಾತ್ರ ನಾವು ಈ ವೇದನೆಗಳನ್ನ ಯಥಾರ್ಥವಾಗಿ ನೋಡ್ಲಿಕ್ಕೆ ಸಾಧ್ಯ. ಸಮಾಧಿ ಸ್ಥಿತಿಗಳು ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಈ ಪಂಚ ನಿವರ್ಣಗಳನ್ನ ಬಿಡಬೇಕು. ಪಂಚ ನಿವರ್ಣಗಳು ಯಾವುದು? ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಮನದಟ್ಟು ಮಾಡ್ಕೋಬೇಡಿ. ಮೊದಲನೇದು ಕಾಮಚಂದ, ಎರಡನೇದು ವ್ಯಾಪಾರ, ಮೂರನೇದು ತೀರಮಿತ್ತ, ನಾಲ್ಕನೇದು ಉದ್ದಚ್ಚ ಕೊಕ್ಕುಚ್ಚ, ಐದನೇದು ವಿಚಿಕಿಚ್ಚ. ಕಾಮಚಂದ ಅಂದ್ರೆ ಇಂದ್ರಿಯ ವಸ್ತು ವಿಷಯಗಳ ಹಿಂದೆ ಹೋಗ್ತಕ್ಕಂಥದ್ದು. ವ್ಯಾಪಾರ ಅಂದ್ರೆ ದ್ವೇಷದ ಹಿಂದೆ ಹೋಗ್ತಕ್ಕಂಥದ್ದು. ತೀರಮಿತ್ತ ಅಂದ್ರೆ ಆಲಸ್ಯತನ. ಮತ್ತೆ ಉದ್ದಚ್ಚ ಕೊಕ್ಕುಚ್ಚ ಅಂದ್ರೆ ಮನಸ್ಸಿನ ಚಂಚಲತೆ, ತಳಮಳ. ವಿಚಿಕಿಚ್ಚ ಅಂದ್ರೆ ಡೌಟ್ಸ್, ಯಾವುದ್ರ ಬಗ್ಗೆ? ಸತ್ಯದ ಬಗ್ಗೆ ಡೌಟ್ಸ್. ಬೋಧಿ ಅಂತಕ್ಕಂಥ ಸ್ಥಿತಿ ಇದೆಯಾ? ಬುದ್ಧರು ಇದ್ರ ಧಮ್ಮ ಅಂತಕ್ಕಂಥದ್ದು ಇದೆಯಾ? ಸಂಘ ಅಂತಕ್ಕಂಥದ್ದು ಇದೆಯಾ? ಈ ರೀತಿ ಸತ್ಯದ ಮೇಲೆ ಅನುಮಾನ ಪಡ್ತಕ್ಕಂಥದ್ದು. ಯಾವಾಗ ಈ 5 ಇರ್ತವೋ ಅವು ನಮಗೆ ಅಡೆತಡೆಗಳು. ಪ್ರತಿ ಹಂತದಲ್ಲೂ ಕೂಡ ಅವು ನಮಗೆ ಬ್ಲಾಕ್ ಮಾಡ್ತಾ ಇರ್ತವೆ ನಮ್ಮ ಮನಸ್ಸನ್ನ. ನಾವು ಯಾವಾಗ ಇವುಗಳಿಂದ ಕಂಪ್ಲೀಟ್ ಆಗಿ ಮುಕ್ತರಾಗ್ತಿರೋ ಆಗ ನಮ್ಮ ಮನಸ್ಸನ್ನ ನಾವು ಧ್ಯಾನ ಮಾಡಲಿಕ್ಕೆ ತೆಗೆದುಕೊಳ್ತೀವಿ. ಅಲ್ಲಿವರೆಗೂ ಕೂಡ ನಮ್ಮ ಮುಕ್ತವಾಗಿ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಧ್ಯಾನಕ್ಕೆ ಕುಂತ್ಕೊಂಡಾಗ ಇವು 5 ಹೋದ ನಂತರ ನಾವು ಧ್ಯಾನಗಳನ್ನ ಎಂಟರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಹಂತ, ಎರಡನೇ ಧ್ಯಾನ, ಮೂರನೇ ಧ್ಯಾನ, ನಾಲ್ಕನೇ ಧ್ಯಾನ ಅಂತ ಬರ್ತದೆ. ಆ ಧ್ಯಾನಗಳನ್ನ ಪಡಿತಾ ಮೊದಲು ವಿತರ್ಕ ವಿಚಾರ ಅಂತ ಬರುತ್ತೆ. ಮೊದಲನೇ ಧ್ಯಾನದಲ್ಲಿ ವಿತರ್ಕಗಳನ್ನ ತೆಗೆದಾಕ್ತೀವಿ. ವಿತರ್ಕ ವಿಚಾರಗಳನ್ನ ಮೊದಲನೇ ಧ್ಯಾನಕ್ಕೆ ಎಂಟರ್ ಆದಾಗ, ಎರಡನೇ ಧ್ಯಾನದಲ್ಲಿ ವಿಚಾರವನ್ನು ತೆಗೆದಾಕ್ತೀವಿ. ಮೂರನೇ ಧ್ಯಾನದಲ್ಲಿ ಪ್ರೀತಿ ಅಂದ್ರೆ ಉತ್ಕೃಷ್ಟವಾದ ಆನಂದ ಉತ್ಪತ್ತಿ ಆಗಿರ್ತದೆ ನಮ್ಮ ಮನಸ್ಸಿನಲ್ಲಿ. ಆ ಆನಂದಗಳಿಗೂ ಕೂಡ ನಾವು ಅಟ್ಕೋಬಾರ್ದು. ಓಕೆ, ಅವುಗಳನ್ನು ತೆಗೆದಾಕ್ತೀವಿ ಮೂರನೇ ಧ್ಯಾನಕ್ಕೆ ಹೋದಾಗ. ನಾಲ್ಕನೇ ಧ್ಯಾನಕ್ಕೆ ಹೋದಾಗ ಉಪೇಕ್ಷ, ಫಸ್ಟಲ್ಲಿ ಉಪೇಕ್ಷ ಅಂತ ಬರುತ್ತೆ. ಉಪೇಕ್ಷ ಅಂದ್ರೆ ಎಲ್ಲವನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ತೀವಿ. ಆ ಸ್ಥಿತಿಗೆ ಹೋದಾಗ ನಮಗೆ ಈ ವೇದನೆಗಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಅರ್ಹಂತರಿಗೆ ಅಥವಾ ಬೋಧೆಯನ್ನು ಪಡೆದವರಿಗೆ ಗೊತ್ತಾಗ್ತದೆ ವೇದನೆಗಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥದ್ದು.
ಅಲ್ಲಿವರೆಗೂ ಕೂಡ ನಾವು ಮನಸ್ಸನ್ನು ಟ್ರೈನ್ ಮಾಡ್ತಾ ಇರಬೇಕು. ಈ ಥರ ನಾವು ವೇದನೆಗಳನ್ನು, ಅದರ ಅಪಾಯಗಳನ್ನು ಅರ್ಥಕೊಂಡು ಮತ್ತು ಅವುಗಳಿಂದ ಆಗ್ತಕ್ಕಂತಹ ಅನಾಹುತಗಳನ್ನ ತಿಳ್ಕೊಂಡು ಅವುಗಳನ್ನ ತೆಗೆದುಹಾಕಬೇಕು. ತೆಗೆದುಹಾಕಬೇಕು ಅಂತಂದರೆ ಧ್ಯಾನಗಳ ಮೂಲಕ ನಾವು ಕಂಪ್ಲೀಟಾಗಿ ಆ ವೇದನೆಗಳಿಂದ ಆಗ್ತಕ್ಕಂತಹ ಅಪಾಯಗಳನ್ನ ನಾವು ತೆಗೆದುಹಾಕ್ಬೋದು. ಈ ಥರ ಭಗವಾನ್ ಬುದ್ಧರು ಹೇಳ್ತಾರೆ. ಭಗವಾನ್ ಬುದ್ಧರು ಹೇಳಿ ಈ ಥರ ಪ್ರಜ್ಞಾಪೂರ್ವಕವಾಗಿ ಯಾರು ಅರಿತಿಲ್ಲವೋ ಅವರು ಸ್ವತಃ ತಮ್ಮ ವೇದನವನ್ನು ಪರಿಪೂರ್ಣವಾಗಿ ಅರಿಯೋದಕ್ಕೆ ಸಾಧ್ಯ ಇಲ್ಲ. ಬೇರೆಯವರಿಗೆ ಅವ್ರಿಂದ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ನಾವು ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಬೇರೆಯವ್ರಿಗೆ ಹೇಳೋದಕ್ಕೆ ಅದು ಸಾಧ್ಯ ಇಲ್ಲ. ಓಕೆ, ಈ ಥರ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಅಷ್ಟೇ ನಿಮ್ಮ ಪ್ರಾಕ್ಟೀಸ್ನಲ್ಲಿ ನೀವು ಈ ಥರನೇ ನೀವು ಅಭ್ಯಾಸವನ್ನು ನೀವು ಮಾಡಬೇಕು. ಅವ್ರು ಯಾರೇ ಇರಲಿ, ಶ್ರಮಣ ಅಥವಾ ಬ್ರಾಹ್ಮಣ ಯಾರೇ ಇದ್ರೂ ಕೂಡ ಈ ಥರ ವೇದನವನ್ನು ತೃಪ್ತಿಯಾಗಿ, ಅಪಾಯವನ್ನು ಅಪಾಯವಾಗಿ, ಬಿಡುಗಡೆಯಾಗಿ ಯಥಾರ್ಥವಾಗಿ ಪ್ರಜ್ಞಾಪೂರ್ವಕವಾಗಿ ಅರಿಯುತ್ತಾರೋ ಅವರು ನಿಜಕ್ಕೂ ತಮ್ಮದೇ ಆದ ವೇದನವನ್ನು ಪರಿಪೂರ್ಣವಾಗಿ ಅರಿಯುತ್ತಾರೆ. ಅಥವಾ ಬೇರೆಯವರಿಗೆ ಕೂಡ ಅದನ್ನು ತಮ್ಮ ಅನುಸರಣೆಯಿಂದ ಪರಿಪೂರ್ಣವಾಗಿ ಅರಿಯುವಂತೆ ಸರಿಯಾಗಿ ಉಪದೇಶಿಸಬಲ್ಲರು. ಈ ಸ್ಥಿತಿ ಸಾಧ್ಯವಿದೆ ಅಂತ ನೋಡಿ ಭಗವಾನ್ ಬುದ್ಧರು ಭಿಕ್ಕುಗಳಿಗೆ ಹೇಳ್ತಾರೆ. ಭಿಕ್ಕುಗಳು ಅರ್ಥ ಮಾಡಿಕೊಂಡು ಅದನ್ನು ತುಂಬ ಆನಂದ ಪಡ್ತಾರೆ. ಇದು ದುಃಖ ರಾಶಿಯ ಸುತ್ತ, ಮಧ್ಯಮ ನಿಕಾಯ ಸುತ್ತದ ಸಂಖ್ಯೆ 13 ಇದರಲ್ಲಿದೆ. ಇದು ಒಂದ್ಸಲ ನೀವು ಓದಬೇಕು ಅಂತ, ಯಾಕಂದ್ರೆ ನಾವು ಹೇಳಿದ ತಕ್ಷಣಕ್ಕೆ ಇದು ಸ್ವಲ್ಪ ಅರ್ಥ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಕೂಡ ತುಂಬ ದಿನ ಆಗಿತ್ತು ಓದಿದೆ, ನಿನ್ನೆ ನೈಟ್ ಓದಿದೆ. ಯಾವುದಕ್ಕೂ ಅಂದರೆ ಲಾಸ್ಟ್ ವೀಕ್ ಬಿಸಿ ಇದ್ದಿದ್ದರಿಂದ ಎಷ್ಟು ಅರ್ಥ ಮಾಡಿಸಿದ್ದೀನಿ ಅಂತ ನಮಗೆ ಗೊತ್ತಿಲ್ಲ. ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ಧಮ್ಮ ಪ್ರವಚನವನ್ನು ಮುಕ್ತಾಯ ಮಾಡ್ತೀನಿ. ಭವತು ಸಬ್ಬಂಗಳಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸೋತ್ತಿ ಭವಂತು ತೇ.